ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಸುದ್ದಿಗೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಡಿಕೆ ಬ್ರದರ್ಸ್ಗೆ ಗೆಲುವು ಸುಲಭದ ತುತ್ತಲ್ಲ. ಸಹೋದರನ ಗೆಲುವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವ ಡಿಸಿಎಂ ಡಿಕೆಶಿ 2 ಕ್ಷೇತ್ರಗಳನ್ನು ಗೆಲ್ಲಲೇಬೇಕಾದ ಅನಿವಾರ್ಯತೆಯಲ್ಲಿ ಸಿದ್ದರಾಮಯ್ಯ. ಏಪ್ರಿಲ್ 17ರಂದು ಮಂಡ್ಯಕ್ಕೆ ಲಗ್ಗೆ ಹಾಕ್ತಾರೆ ರಾಹುಲ್ ಗಾಂಧಿ. ಕ್ಷೇತ್ರದಲ್ಲಿ ಜೋರಾಗಿಯೇ ನಡೆಯುತ್ತಿದೆ ಸೋಲು ಗೆಲುವಿನ ಲೆಕ್ಕಾಚಾರ. ವಿಶ್ವವಿದ್ಯಾಲಯ ಆವರಣದಲ್ಲಿ ಕೈಪಡೆ ಬಹಿರಂಗ ಸಮಾವೇಶ. ಕಿರುತೆರೆಯಲ್ಲೇ ಐತಿಹಾಸಿಕ ಕ್ಷಣ ನೀಡಲಿದೆ ಕನ್ಯಾದಾನ ಸೀರಿಯಲ್. ಕಾರ್ತಿಕ್ ಭೂಮಿ ಕುಟುಂಬದ ಜೊತೆ ಗ್ರಾಮ ಮಂದಿರದ ಪ್ರವೇಶ. ಅಯೋಧ್ಯೆಯ ಭವ್ಯತೆಯನ್ನು ತೋರಿಸಲಿದೆ ಕನ್ಯಾದಾನ ತಂಡ. ವಿಜಯನಗರದ ಜಾಮಿಯಾ ಮಸೀದಿ ಬಳಿ ನಡೆದ ಯುವಕನ ಕೊಲೆ. ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟ ಎಸ್ಪಿ ಋಷಿಕೇಶ್ ಸೋನಾವಣೆ. ಗೋಲ್ ಗುಂಬಜ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ದಾಖಲು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕೆಎಸ್ ಈಶ್ವರಪ್ಪ ಬಂಡಾಯ ಸ್ಪರ್ಧೆ. ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ಅಗ್ರವಾಲ್ ಸಖತ್ ಟಾಕ್. ನಾಳೆ ಕಾಂಗ್ರೆಸ್ ಪಕ್ಷದವರು ಮೋದಿ ಭಾವಚಿತ್ರದಿಂದ ಪ್ರಚಾರ ಮಾಡ್ತಾರೆ. ರಣಭೀಕರ ಬಿಸಿಲಿಗೆ ಹೈರಾಣಾದ ಮಂದಿಗೆ ಮಳರಾಯನ ಸಿಂಚನ. ಮೃತ ಬಾಲಕನ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ನೀಡಿ ಎಂದು ಆಗ್ರಹ. ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದಾಗ ಸಿಡಿಲು ಬಡಿದು ರೈತ ಸಾವು. ಮಳೆಗಾಳಿಗೆ ಹಾರಿ ಹೋದ ಚೆಕ್ ಪೋಸ್ಟ್ನಲ್ಲಿರುವ ಸಿಬ್ಬಂದಿಗಳ ಪ್ರಾಣ ಅಪಾಯದಿಂದ ಪಾರು. ಅರ್ಧ ಗಂಟೆಯಿಂದ ಬೀಸುತ್ತಿರುವ ಮಳೆಗಾಳಿ. ಆನೆಗಳ ಕಾಳಗ ನೋಡಿ ಆತಂಕ ವ್ಯಕ್ತಪಡಿಸಿದ ಗ್ರಾಮಸ್ಥರು. ತಾಲೂಕಿನ ಕಡೆಗರ್ಜೆ ಸಮೀಪ 2 ಆನೆಗಳ ಮಧ್ಯೆ ಕಾಳಗ. ಕಾಡಾನೆಗಳ ಕಾದಾಟದಿಂದ ಸುತ್ತಲೂ ಎದ್ದಿತ್ತು ಮಣ್ಣಿನ ಧೂಳು. ಶೂಟಿಂಗ್ ಮುಗಿಸಿ ಹಿಂತಿರುಗುವಾಗ ಕಾರ್ ಅಪಘಾತ. ಪಿಕಪ್ ವಾಹನಕ್ಕೆ ಡಿಕ್ಕಿ ಹೊಡೆದ ನಟನ ಕಾರು, ಸ್ಥಳದಲ್ಲಿ ಸಾವು. ನಿಶ್ಚಿತಾರ್ಥ ಮಾಡಿಕೊಳ್ಳಬೇಕಾಗಿದ್ದ ನಟ ಅಪಘಾತದಲ್ಲಿ ಸಾವು. ಯಾರಿಗೋ ಈ ಅದೃಷ್ಟ ಸಿಗೋದಿಲ್ಲ, ಅದು ನನಗೆ ಸಿಕ್ಕಿದೆ ಎಂದ ವಿಜಯ್ ಪುತ್ರಿ. ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನೆರವೇರಿದ ಸಿನಿಮಾ ಮುಹೂರ್ತ. 29ನೇ ಸಿನಿಮಾದಲ್ಲಿ ಮಗಳನ್ನು ಇಂಡಸ್ಟ್ರಿಗೆ ಪರಿಚಯಿಸಿದ ಸ್ಯಾಂಡಲ್ವುಡ್ ಸಲಗ. ಇದಿಷ್ಟಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್, ಭರವಸೆಯ ಬದುಕಿನ ವಿಜಯ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್, ಭರವಸೆ ಬದುಕಿನ ವಿಜಯ.